ಒಬ್ಬಾಕಿ ಭಾಳ ಬಡತನದೊಳಗಿರ್ತಾಳೆ, ಭಾಳ ಕಷ್ಟದೊಳಗಿರ್ತಾಳೆ ತಾಯಿ. ಆ ತಾಯಿ ಆಸೆ ಏನಿತ್ತಪ್ಪ ಅಂತಂದ್ರೆ, ನಾ ಗಂಡ ಮಗನ ಹಿಡಿಬೇಕು, ಆ ಗಂಡ ಮಗನಿಂದ ಸಂತೋಷ ಕಾಣಬೇಕು ತಿಳ್ಕೊಂಡ ಆಸೆ ಪಟ್ಟಿರ್ತಾಳೆ. ಆ ತಾಯಿ ನನಗೆ ಗಂಡ ಮಗನ ದೇವರು ಕೊಟ್ಟಂದ್ರೆ ಇದಕ್ಕಿತ್ತಲೂ ಭಾಗ್ಯ ಇನ್ನು ನನಗೇನು ಬೇಕಾಗಿಲ್ಲ, ಇದಕ್ಕೆ ಸಂತೋಷ ನನಗೇನು ಬೇಕಾಗಿಲ್ಲ, ಬರೀ ಹತ್ತನ ಬಡಬಡ್ತಿರ್ತಾಳೆ. ಒಂದು ದಿವಸ ಕೆಲಸಕ್ಕೆ ಹೋಗೋದು ಬರತ್ತಿ, ಹೊಟ್ಟೆ ಇರ್ತಾಳೆ ಹೆಣ್ಣಾಗ. ಕಸಕ್ಕೆ ಹೋದಲ್ಲೇ ಎಲ್ಲ ಹೆಣ್ಮಕ್ಳು ಕೇಳ್ತಾರೆ, ಅಲ್ಲ ನೀನು ಹೊಟ್ಟಿಲ್ಲದವಿ, ನಿನಗೆ ತ್ರಾಸ ಆಕತಿ, ಮನೆ ಒಳಗಿರಬಾರನ್ನ ತೆಕ್ಕಿಂದ ಎಲ್ಲರೂ ಕೇಳ್ತಾರೆ. ಅವಾಗ ಕೆತ್ತಾಳೆ ಏನತ್ತಾಳಪ್ಪ ಅಂತಂದ್ರೆ, ನಾನು ಹೊಟ್ಟೆಲೆ ಅದಾನೆ, ನನಗೆ ಕಷ್ಟ ರಗಡತಿ ಕರೆ, ಆದ್ರೆ ದುಡಿಯೋಬೇಕಾಗಿತ್ತು, ನಾ ದುಡಿಲಾರ್ದು ನನಗೆ ನಿರ್ವಹಣೆ ಇಲ್ಲ, ನಾ ದುಡಿದು ತಂದು ಊಟ ಮಾಡಿದಾಗ ನನಗೆ ಸಂತೋಷ ಸಿಗ್ತತಿ, ನೆಮ್ಮದಿ ಸಿಗ್ತತಿ ಅಂತ ಹೇಳ್ತಾರೆ. ಅವ್ರು ಅದಕ್ಕೆ ಏನಂತಾರು, ನೀ ಹೇಳೋದು ಕರೆಕ್ಟ್ ತಪ್ಪೇನಲ್ಲ, ತ್ರಾಸ ಇಟ್ಕೊಂಡು ನೋವು ಇಟ್ಕೊಂಡು ಇವೆಲ್ಲನೂ ಇಟ್ಕೊಂಡು ನೀ ಬಂದೆ ಅಂದ್ರೆ ನೀವೇನು ಹೊಟ್ಟಿಲ್ಲ ಅದಿಲ್ಲ, ಆ ಮಗುವಿಗೆ ತ್ರಾಸ ಆಕತ್ತೆ, ಅದಕ್ಕೆ ಈ ತ್ರಾಸನ್ನು ಅಲ್ಲೇ ಇಟ್ಕೊಂಡ್ಕಂದು ಅಲ್ಲೇ 4 ಮಂದಿಗೆ ಹೇಳ್ಕೊಂಡ್ಕಂದು ಅಲ್ಲೇ ಸಂತೋಷವಾಗಿ ಮನೆಯಾಗಿರಂತ ಹೇಳಿದ್ರು ಸತ್ತ ಹೇಳ್ತಾರೆ. ಆಕಂತಾಳಕ್ಕೆ ಅಲ್ಲೇ ಅವರು ಹೇಳೋದೇನತಿ, ಈಗ ನಾವು ನಿಮ್ಮ ಜೋಡಿ ಕೆಲಸಕ್ಕೆ ಬಂದ್ರೆ ಟೈಮ್ ಪಾಸ್ ಆಕತಿ, ನಿಮ್ಮ ಜೋಡಿ 4 ಮಾತು ಮಾತಾಡಿ ಅಂದ್ರೆ ನನಗೂ ಒಂಥರ ಹೆಮ್ಮೆ ಅನಿಸ್ತತಿ. ಹೆಮ್ಮೆ ಅನಿಸ್ತು ಅಂದ್ರೆ ಈ ಮಾತಾಡಿದ ಸುಖದ ಒಳಗೆ ನಾನು ಮನೆಗೆ ಹೋಗಿ ಸೇರ್ತನೋ, ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ನಾ ಸಂತೋಷವಾಗಿ ಊಟ ಮಾಡ್ತೀನಿ, ಅದಾಗ ಸಂತೋಷ ನನಗತ್ತೆ ಕಂದ ಹೆಣ್ಮಗಳ 4 ಮಂದಿ ಬಂದವ್ರಿಗೆ ಹೇಳ್ತಾರೆ. ಅವಾಗ ಎಲ್ಲರೂ ಕೇಳ್ತಾರಕ್ಕಿನ, ಅಲ್ಲ ನಿನಗೆ ಹೆಣ್ಣು ಮಗ ಹಡ್ತೀಯೋ ಏನು ಗಂಡ ಮಗನ ಹಡ್ತೀಯೋ, ಯಾರ ಮೇಲೆ ಪ್ರೀತಿ ಅದೇ ನೀನು ತೆಕ್ಕಂದು ಕೇಳ್ತಾರ. ನನಗೆ ದೇವ್ರ ಗಂಡ ಮಗನನ್ನು ಕೊಟ್ಟಂದ್ರೆ ಆ ಗಂಡ ಮಗಗೆ ದೇವ್ರ ಹೆಸರಿಟ್ಟು ಬಿಡತನು, ಆ ದೇವ್ರು ನನಗೆ ಗಂಡ ಮಗನ ಕೊಟ್ಟಂದ್ರೆ ಅವನ ಮುಂದೆ ಹಾಕ್ಕೊಂಡು ಅವನು ನನ್ನ ಜಾಕಿ ಮಾಡ್ಕೊಂಡು ಹೋಗ್ತಾನೋ, ಆ ವಿಶೇಷಕ್ಕಾಗಿ ಅದರ ಸಲಮ ನನ್ನ ಗಂಡನ ಮಗನ ಹಡಿಬೇಕಂತ ಹೇಳ್ಕಂದ್ರೆ ದೇವ್ರಂತ ಹರಕೆ ಹೊತ್ತನತ್ತಕ್ಕಂತ ಹೇಳ್ತಾರೆ. ಅವ್ರಂತಾರು ಅಕಸ್ಮಾತ್ ನೀ ಅನ್ಕೊಂಡಿದ್ದು ನೆರವೇರಲಿಲ್ಲ ಅಂದ್ರೆ ಹೆಣ್ಣು ಹಡಿದ್ರೆ ಏನು ಮಾಡು ಅಂತ ಕೇಳ್ತಾರೆ. ಯಾಕಂತಾಳು, ಏನಿಲ್ಲ ನನಗೆ ನಂಬಿಕೆ ವಿಶ್ವಾಸ ಐತಿ, ಆ ವಿಶ್ವಾಸ ನಂಬಿಕೆ ಮೇಲನ ಗಂಡ ಹಡಿತು ಅನ್ನುವಂಥ ಒಂದು ನನ್ನಲ್ಲೇ ಭರವಸೆ ಐತೆ ಅಂತಕ್ಕಂದು ಅವ್ರಿಗೆಲ್ಲರೂ ಬರ್ತಾರೆ. ಅವ್ರಂತಾರು, ನೋಡು ನೀ ಹೆಂಗೆ ಗಂಡ ಹಿಡಿತಿ ಹೇಳಿ ನೋಡು, ನಾವು ಹೆಣ್ಣು ಹಿಡಿತೈತೆ ನಾವು ತಿಳ್ಕೊಂಡು ಅವ್ರವ್ರೊಳಗೆ ನಾವು ಚಾಲೆಂಜ್ ಜಿಜ್ಜ ಕಟ್ಕೋತಾರೆ. ಆಕೆ ಸಂಕೋಚ ಪಟ್ಕೊಳ್ಳಂಗಿಲ್ಲ, ಯಾರು ಏನಂದ್ರು ಅದನ್ನು ಸಿಟ್ಟು ತಿಳ್ಕೊಳ್ಳಂಗಿಲ್ಲ, ಯಾರು ಏನು ಬೇದ್ರು ಅದನ್ನು ಅಪಾರ್ಥ ಮಾಡ್ಕೊಳ್ಳಂಗಿಲ್ಲ. ಅದು ಒಂದು ಎಲ್ಲರೂ ಬೇಕಾದ ತಿಳ್ಕೊಂಡು ಖುಷಿಯಿಂದ ನಕ್ಕೋತ ಮನೆಗೆ ಬರ್ತಾರೆ. ಅಡುಗೆ ಮಾಡ್ಕೋತ ವಿಚಾರ ಮಾಡ್ತಾರೆ, ದೇವ್ರ ಎಲ್ಲರೂ ನನಗೆ ಹೆಣ್ಣು ಹಡ್ತಿ ಅಂತಕ್ಕಂದು ಅನ್ನಕತ್ತಾರು. ನಾ ಎಲ್ಲರೂ ಜೇರು ಹೆಣ್ಣು ಹಡ್ತೀನಿ ಅಂದ್ರೆ ನಾ ಅನ್ಕೊಂಡದ್ದೆಲ್ಲ ವ್ಯರ್ಥ ಆಗಿಬಿಡ್ತೈತಿ, ನನಗೆ ಗಂಡ ನೀ ಕೊಡ್ಬೇಕು, ನೀ ಗಂಡ ಕೊಟ್ಟಂದ್ರೆ ದಿನ ನಿನ್ನ ಪೂಜೆ ಮಾಡ್ತಕ್ಕಂಥ ದೇವ್ರಂತ ತಕ್ಕಂತೆ ಬೇಡ್ಕೊತಾಳೆ ತಾಯಿ. ಅವಾಗ ದೇವ್ರಂತ 2 ಉದ್ದಿನ ಕಡೆ ಹಚ್ಚಿ ಮತ್ತೆ ಹರಿಯಾಗದ್ದು ಕೆಲಸಕ್ಕೆ ಬರ್ತಾಳೆ. ಅವ್ರ ಜೋಡಿ ಕೆಲಸ ಮುಗಿಸ್ಕೊಂಡಲ್ಲ ಅವ್ರು ಮಾತಾಡ್ತಾರೆ. ಅವರು ಅಲ್ಲ ಈಗಾರೆ ಕಸಕ್ಕೆ ಬರೋದು ಬಿಡು, ದಗದಕ್ಕೆ ಬರೋದು ಬಿಡು, ನೀನು ಇನ್ನರೇ ಮನ್ಯಾಗ ಕೂತ ರೆಸ್ಟ್ ತಗೋ, ಇಲ್ಲಿ ಹಡ್ಲಾಕ ಬಾ, ಇಲ್ಲೇ ಹಡ್ದೆ ಅಂದ್ರೆ ನಿನ್ನ ಸಂರಕ್ಷಣೆ ಯಾರು ಮಾಡ್ತಾರೆ ತೆಕ್ಕಂದ ಆ ಕೆಲಸದವ್ರು ಕೇಳ್ತಾರೆ. ಯಾಕಂತಾಳೆ ಆಕೆ, ಏನಿಲ್ಲ ನಿಮ್ಮ 4 ಮಂದಿನ ನೆಮ್ಕೊಂಡು ನಾ ಇಲ್ಲಿ ಕಸಕ್ಕೆ ಬಂದಾನಿ, ಕೆಲಸಕ್ಕೆ ಬಂದಾನಿ, ನಾ ನಿಮ್ಮನ್ನು ನೆಮ್ಕೊಂಡು ಇಲ್ಲಿ ದಗದಕ್ಕೆ ಬರಾಕ್ತೇನೆ ದಿವಸ, ನೀವು ನನಗೆ ಏನಾರು ಆದ್ರೆ ತ್ರಾಸ ಆದ್ರೆ ನೀವು ಒಯ್ತೀರ ಅನ್ನುವಂಥ ಒಂದು ನಂಬಿಕೆ ಭರವಸೆ ನಿಮ್ಮ ಮೇಲೆ ಐತಿ, ಅದಕ್ಕೆ ನಾ ದಗದಕ್ಕೆ ಬರ್ತೀನಿ ತೆಕ್ಕಂದ ಅವ್ರಿಗೆ ಹೇಳ್ಕೊಡ್ತಾಳೆ ಆಕೆ. ಅವರು ಖುಷಿ ಪಡ್ತಾರೆ, ನಮ್ಮ ಮ್ಯಾಲೆ ಇಷ್ಟು ನಂಬಿಕೆ ಇಟ್ಟೋದಿಲ್ಲ, ನಾವು ನಿನ್ನ ಏನೋ ತಿಳ್ಕೊಂಡಿದ್ದೀವಿ, ನಿನ್ನ ನಂಬಿಕೆ ಕರೆ ಆಗಲಿ, ನಿನ್ನ ನಂಬಿಕೆ ಉಳಿಲಿ, ನಿನ್ನ ನಂಬಿಕೆ ಮೇಲೆ ಭರವಸೆ ಇಡತಕ್ಕಂದ ಆಕೆಗೆ ಆರಾಧನೆ ಮಾಡ್ತಾರೋ. ಆಕೆಯೂ ಖುಷಿ ಪಡ್ತಾಳೆ, ನನಗೆ ಇಷ್ಟೆಲ್ಲ ಹೇಳಿಕೊಟ್ರಲ್ಲ, ನನಗೆ ಇಂಥ ಗೆಳತಿಯರು ಬೇಕು, ಇಂಥವ್ರು ನಮಗೆ ಹೇಳಿಕೊಡೋರು ಬೇಕು, ಹಿಂಗೆ ಸಂಘ ಇರಬೇಕು, ಹಿಂಗೆ ಸಂಘ ಇತ್ತಂದ್ರೆ ಯಾರೂ ಕೆಟ್ಟವ್ರಿದ್ರು ಕೂಡ ಅವ್ರು ನಿಮ್ಮ ಜೋಡಿ ಕೂಡ್ರಂದ್ರೆ ಒಳ್ಳೆಯವ್ರು ಆಕಾರತ್ತಕ್ಕೆಂದ ಅನ್ಕೋತಾಳೆ ಆಕೆ ಹೆಣ್ಣು. ಹಿಂಗಂದ ಮತ್ತು ಮನೆಗೆ ಬರ್ತಾಳೋ, ಕೆಲಸ ಮಾಡ್ತಾಳೋ, ಕೆಲಸ ಮಾಡ್ಕೊಂಡು ಎಷ್ಟು ಸಾಧ್ಯ ಆಕತ್ತೆ ಅಷ್ಟೆಲ್ಲ ಇದು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೋತಾಳೆ. ಅದೇ ಚಿಂತೆ ಇರ್ತಾಳೆ, ನನಗೆ ಗಂಡ ಮಗ ಬೇಕು ಅದ ಚಿಂತೆ. ಹೆಣ್ಣು ಮಕ್ಕಳಿಗೆ ಚಿಂತೆ ಏನಪ್ಪ ಅಂದ್ರೆ, ನಾ ಗಂಡ ಹಡಿಬೇಕು, ಆ ಗಂಡ ಹಡ್ದಿದ್ದನ್ನು ನೋಡಿ ಸಂತೋಷ ಪಡಬೇಕು, ಅದನ್ನ ಚಿಂತೆ ಮಾಡ್ಕೋತ ಮಕ್ಕೋತಾಳು, ದೇವ್ರಿಗೆ ಬೇಡ್ಕೋತಾಳು. ಈ ಗಂಡ ನಾ ಎಲ್ಲಾರು ಹಡ್ದಂದ್ರೆ
ನಾನು ನಿನಗೆ ಹರಕೆ ಹೊತ್ತಾನೆ. ಏನು ಹರಕೆ ಹೊತ್ತಾನಪ್ಪ ಅಂದ್ರೆ ಆ ಗಂಡ ಮಗನ ಕರ್ಕೊಂಡು ಬಂದು ನಿನ್ನ ದೇವಸ್ಥಾನದೊಳಗೆ ನಮಸ್ಕಾರ ಕೊಟ್ಟನತ್ತೇಕಂದ್ರೆ ದೇವ್ರಿಗೆ ಬೇಡ್ಕೊತಾನೆ. ಅವಾಗ ಇವ್ರು ಎಲ್ಲರೂ ಒಂದು ದಿವಸಕ್ಕೆ ಮನೆಗೆ ಬರ್ತಾರೆ. ಏನಕ್ಕೆ ಕೇಳಕ್ಕೆ ಬರ್ತಾರಪ್ಪ ಅಂದ್ರೆ, ನೀನೊಂದು 4 ದಿವಸದಾಗ ಹಡಿಯಲಕ್ಕೆ ಬರ್ತೀವಿ, ದವಾಖಾನೆ ಕರ್ಕೊಂಡು ಹೋಗ್ತೀವಿ, ನಿನ್ನ ದಗದಕ್ಕೆ ಬರಬೇಡ, ನಿನಗೇನು ಕಷ್ಟ ಬರ್ತೈತೆ ನಾವು ಮುಂದೆ ನಿಂತು ಮಾಡ್ತೀವಿ ಅಂತೇಕಂದ ಆಕೆ ಜೋಡಿ ಎದ್ದು ಎಲ್ಲರೂ ಗೆಳತ್ಯಾರು ಹೇಳ್ತಾರೆ. ಆಕೆ ಎಷ್ಟು ಖುಷಿ ಪಡ್ತಾಳು, ಏನು ಖುಷಿ ಪಡ್ತಾಳಂದ್ರೆ, ನಾನು ಏನೋ ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದೀನಿ, ನೀವು ಏನೋ ನನ್ನ ಬಗ್ಗೆ ಕೆಟ್ಟ ತಿಳ್ಕೊತೀರಿ, ನನ್ನ ಏನೋ ಮಾಡ್ತಾರೋ ಏನೋ ಅಥವಾ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡು ಬಿಟ್ಟಿದ್ದೀನಿ. ಆದರೆ ನಿಮ್ಮಲ್ಲಿ ಇಂಥ ಒಳ್ಳೆಯ ಗುಣಗಳು ಅದಾವಂದ್ರೆ ನಾನು ನಿಮ್ಮ ಮೇಲೆ ಸಂಪೂರ್ಣ ನಿಮ್ಮ ಮೇಲೆ ನಂಬಿಕೆ ಇರ್ತಂತ ಹಾಕಿ ಅವ್ರಿಗೆ ಹೇಳಿಕೊಡ್ತಾಳೆ. ನಂಬಿಕೆ ಅಂದ್ರೆ ಭಾಳ ಹೆಚ್ಚಿಂದ, ಯಾಕಂದ್ರೆ ಆ ನಂಬಿಕೆನ ಅವ್ರನ್ನ ದೂರ ಹೋಗ್ಕೊಂಡು ಒಂದು ಮಟ್ಟಕ್ಕೆ ಹೋದ ಬಿಡಸ್ತಕ್ಕ. ಆ ನಂಬಿಕೆ ಇರಬೇಕು ಮನುಷ್ಯ. ಆಕೆ ಇನ್ನೇನು ದವಾಖಾನೆ ಕರ್ಕೊಂಡು ಹೋಗ್ತಾರೋ, ಕರ್ಕೊಂಡೋಗಿ ದವಾಖಾನೆಗೆ ಅಡ್ಮಿಟ್ ಮಾಡ್ತಾರೋ. ಅಡ್ಮಿಟ್ ಮಾಡಿದ ಕೂಡಲೇ ಡಾಕ್ಟ್ರುಗಳನ್ನು ಒಂದು 2 ದಿವಸ ಇಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ, ನಾವು ಹೇಳಿ ಕೊಡಿಸ್ತೀವಿ, ಅವಾಗ ನೀವು ಬರೋಕ್ರೆ ಒಬ್ಬರೇ ಇರತ್ತಕ್ಕಂತ ಡಾಕ್ಟ್ರುಗಳನ್ನು ಉಳ್ಕಿದವ್ರನ್ನ ಕಳಿಸ್ತಾರೋ. ಒಬ್ಬ ಹೆಣ್ಮಗಳು ಇರ್ತಾವೆ, ಒಂದು 3 ಮಂದಿ ವಾಪಸ್ ಬರ್ತಾರೆ. ಆಕೆ ರಾತ್ರಿ ಕರೆಕ್ಟ್ 12 ಗಂಟೆಗೆ ಒಂದು ಗಂಡ ಮಗನ ಹಿಡಿತಾಳೆ ದವಾಖಾನೆಗೆ. ಎಷ್ಟು ಖುಷಿ ಪಡ್ತಾಳೆ ಆಕೆ. ಏನು ಖುಷಿ ಪಡ್ತಾಳಂದ್ರೆ, ಈ ಜಗತ್ತನ್ನು ನಂದು ಆತತ್ತೇಕೆಂದು ಖುಷಿ ಪಡ್ತಾಳೆ. ಗಂಡ ಹಿಡ್ತಗೊಂಡು ಸಂತೋಷದಾಗ ಖುಷಿ ಪಡ್ತಾಳೋ. ಡಾಕ್ಟ್ರುಗಳು ಬಂದು ಆಕೆ ಗೆಳತಿಗೆ ಹೇಳ್ತಾರೋ, ನಿಮ್ಮ ಜೋಡಿ ಬರುವಂಥ ಒಬ್ಬ ಹೆಣ್ಮಗಳು ಇವತ್ತು ನಮ್ಮ ದವಾಖಾನೆ ಒಳಗೆ ಗಂಡ ಹಿಡ್ದಾಡ್ತಕ್ಕಂದ ಬಂದು ಹೇಳ್ತಾನೋ. ಆಕೆ ಸಂತೋಷ ಪಡ್ತಾಳೆ. ಆಕೆ ಅನ್ಕೊಂಡಿದ್ದನ ಆಯ್ತು, ಆಕೆ ತಿಳ್ಕೊಂಡಿದ್ದಾತು, ಇದರ ಒಳಗೆ ಮತ್ತೆ ಇನ್ನೇನು ತಿಳ್ಕೋದತ್ತಕ್ಕಂದ ಆಕೆ ನಂಬಿಕೆ ಉಳಿತು. ಆ ನಂಬಿಕೆ ನಾವು ಉಳಿಸ್ಕೊಂಡು ಬಂದಿವಿ ಅತ್ತಕ್ಕಂದ ಆಕೆ ಸಂತೋಷ ಪಡ್ತಾಳೆ. ಹೆಣ್ಮಗಳು ಬಂದ ಈಕೆ ಜೋಡಿಯನ್ನು ಕೆಲಸಕ್ಕೆ ಬರ್ತಿದ್ರಲ್ಲ 4 ಮಂದಿಗೆ ಹೇಳಿಬಿಡ್ತಾಳೆ ಆಕೆ. ನಮ್ಮ ಜೋಡಿ ದಗದಕ್ಕೆ ಬರ್ತಿದ್ಲ ಒಬ್ಬಕ್ಕೆ ಬಡ ಹೆಣ್ಣು ಮಗಳು ಇವತ್ತು ದವಾಖಾನ್ಯಾಗ ರಾತ್ರಿ 12 ಗಂಟೆಗೆ ಗಂಡು ಹಡ್ದಾಳು, ನಾವು ಸಂತೋಷದಾಗಿ ಏನಾದರೂ ಓದು ಕೊಡೋಣ ತೆಕ್ಕಂದು 4 ಮಂದಿ ಕೂಡಿ ಮಾತಾಡ್ತಾರೆ. ಮಾತಾಡಿದ ಕೂಡಲೇ ಆಕೆ ನಾ ಏನು ಕೊಡಲಿ ನೀ ಏನು ಕೊಡ್ಲತ್ತೀವಿ 4 ಮಂದಿ ಕೂಡಿ ಚರ್ಚೆ ಮಾಡ್ತಾರೆ. ಏನು ಚರ್ಚೆ ಮಾಡ್ತಾರಪ್ಪ ಅಂದ್ರೆ, ನಾವು ಕೊಟ್ಟಿದ್ದ ಸದಾ ಕಾಲಕ್ಕೆ ಅಂತ ಕುಳಿಬೇಕು ಅಂಥದ್ದು ಏನಾದರೂ ಅದಕ್ಕೆ ನಾವು ಸಂತೋಷವಾಗಿ ಕೊಡೋಣ ತೆಕ್ಕಂದು 4 ಮಂದಿ ಕೂಡಿ ಮಾತಾಡ್ತಾರೆ. ಆಕೆ ಅನ್ಕೋತ ಕೂತಿರ್ತಾಳೆ ದವಾಖಾನ್ಯಾಗ ಹಡ್ದಕ್ಕೆ. ನನ್ನ ಗೆಳತಿಯರು ಯಾಕೋ ನನ್ನ ಮ್ಯಾಗ ಸೆಟ್ಕೊಂಡಾರೆ ಆಂಬಲ್ಲ, ನನ್ನ ಗೆಳತಿಯರು ಯಾಕೋ ನನ್ನ ಹಂತಕ್ಕೆ ನೋಡೋಕೆ ಬರುವಾರು, ನನ್ನ ಆಜು ಬಾಜು ಇದ್ದವರು ಬರುವಾರು, ನಾ ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ, ನಾ ಯಾರಿಗೂ ಸುಮಾರು ಮಾಡಿಲ್ಲ, ನನ್ನಲ್ಲಿ ದೇವರು ಒಳ್ಳೆ ಭಾವನೆಗಳು ಕೊಟ್ಟಾನಂತೇಳಿ ಇವತ್ತೊಂದು ಗಂಡ ಮಗನ ಹಡ್ದಾನೆ, ನನ್ನ ಯಾರೂ ಮಾತಾಡ್ಸಕ್ಕೆ ಬರುವಾರ್ತಕ್ಕಂದ ಅಲ್ಲೇ ಒಬ್ಬಕ್ಕೆ ಕೂತು ದುಃಖ ಪಡ್ತಿರ್ತಾಳೆ. ಇಟ್ಟು ಅನ್ಕೋತ ಕೂತಿರ್ತಾಳು. ಅನ್ಕೋತ ಕೂತಾಗ ಇವ್ರೇನು 4 ಮಂದಿಕ್ಕೆ ಜೋಡಿ ಇರ್ತಾರಲ್ಲ, ಆಕೊಂದು ಅರ್ಧ ತೊಲೆ ಬಂಗಾರ ತತ್ತಾಳು, ಇನ್ನೊಬ್ಬಕ್ಕೆ ಒಂದು 2 ಚೈನರ್ ತತ್ತ ಸಣ್ಣ, ಇನ್ನೊಬ್ಬಕ್ಕೆ ಏನು ಮಾಡ್ತಾಳು ಆಕೆ ಗುರ್ತಿಗೆ ಉಳಿಬೇಕಂತಕ್ಕಂದು ಒಂದು ಚೆಲುವನು ಏನಾದರೂ ಒಂದು ಕೊಡಬೇಕಂತಕ್ಕಂದು ವಿಚಾರ ಮಾಡ್ಕೊತಿದ್ದಾಗ ಕಾಲಾಗ ಹಾಕ್ಕೊಳಕ್ಕೆ 2 ಚೈನ್ ತಂದು ಕೊಡ್ತಾಳೆ. ಒಬ್ಬಕ್ಕೆ ಒಂದು ತಾಯ್ತಾ ತಂದು ಕೊಡ್ತಾಳೆ. ಅವನು ತಂದು ಕೊಟ್ಟಿದ್ದ ತಾಯ್ತಾ ಅವನು ಹುಟ್ಟು ಎಲ್ಲ ನೋಡ್ಕೊಂಡು ಕೆಳ್ಕೋತ ಕುಂಡಿರ್ತಾಳೆ. ಏನು ಅರ್ಥ ಹೇಳ್ತಾಳಪ್ಪ ಅಂತಂದ್ರೆ, ಅವರಿಗೆ ನನ್ನ ಬಂದ ಬಳಗ ನನ್ನ ಹತ್ತಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ, ನನ್ನ ಸಂಬಂಧಿಕರು ಬಂದು ನನ್ನ ಹಂತಕ್ಕೆ ಬಂದು 2 ಮಾತು ಮಾತಾಡಿ ಹೋಗ್ತಾರಿಲ್ಲ ಗೊತ್ತಿಲ್ಲ, ನೀವು ಯಾರು ಏನೋ ಗೊತ್ತಿಲ್ಲ, ನೀವು ಬಂದು ನನ್ನ ಜೋಡಿ ತೆಗೆದಕ್ಕೆ ಬಂದಕ್ಕೆಂದು 4 ಮಾತು ನನ್ನ ಜೋಡಿ ಚೆಲುವು ಮಾತಾಡ್ಕೊಂಡು ನನ್ನ ಹಂತಕ್ಕೆ ಎದ್ದು ಕೂತು ಮಾತಾಡ್ಕೊಂಡು ನೀ ಗಂಡ ಮಗನ ಹಡ್ದಂದ್ರೆ ಸಂತೋಷ ಐತಿ ಅಂತಕ್ಕಿಂದ ನನ್ನ ಜೋಡಿ ಕೂತು ಮಾತಾಡಿದವ್ರು ಇವತ್ತು ಬಂದು ನನಗೆ ಖುಷಿಯಿಂದ ಏನೋ ತಂದು ಕೊಡಾಕತ್ತಾರಲ್ಲ, ನಿಮ್ಮನ್ನು ಏನು ಎಷ್ಟು ಹೊಗಳಿದ್ರು ನನಗೆ ಸಂತೋಷ ಸಿಗ್ತೈತೆ ಅಂತ ನನಗೆ ಗುರ್ತಾಗಲ್ತು. ನಿಮ್ಮ ಬಗ್ಗೆ ಏನು ಮಾತಾಡಬೇಕು ಏನು ಹೇಳಬೇಕು ಅನ್ನುವಂಥ ನಂಬಿಕೆನ ನನಗೆ ಬರವಲ್ತು, ಬಾಯಿಗೆ ಬರವಲ್ತು ಅಂತಕ್ಕಂದ ಗೆಳತಿಯರಿಗೆ ಹೇಳಿಕೊಡ್ತಾಳೆ. ಅವ್ರು ಅಂತಾರೆ ಗೆಳತಿಯರು ಬಂದವ್ರು 4 ಮಂದಿ, ಏನಿಲ್ಲ ನೀನು ಕಷ್ಟಪಟ್ಟಿದ್ದು ನೋಡಿದ್ದೀವಿ, ನೀ ದುಃಖ ಪಟ್ಟಿದ್ದು ನೋಡಿದೆವು, ನೀನು ಕಷ್ಟದೊಳಗೆ ಇದ್ದಿದ್ದು ನೋಡಿದೆವು, ನೀನು ನಮ್ಮ ಜೋಡಿ ಬಂದು ನಿನ್ನಲ್ಲಿ ಇರುವಂಥ ಎಲ್ಲನೂ ನಮ್ಮ ಮುಂದೆ ಹೇಳ್ಕೊಂಡಿದ್ದು ನಾವು ಕೇಳಿದೆವು. ಅದನ್ನು ಕೇಳಿ ನಾವು ಒಂದು ಥರ ನಮಗೆ ಕೆಟ್ಟ ಅನಿಸೆ ಈಕೆಗೆ ಏನಾದರೂ ಕೊಟ್ಟರೆ ನಮಗೆ ನೆಮ್ಮದಿ ಸಿಗ್ತೈತಿ, ಸಂತೋಷ ಸಿಗ್ತೈತಿ. ಈಕೆ ಬಾಯಿಂದ ಒಂದು ಒಳ್ಳೆ ಮಾತುಗಳು ಬಂದು ಅಂದ್ರೆ ಅದನ್ನ ಕೇಳ್ಕೊಂಡು ಬರ್ಬೇಕಂತ ಕೊಡಾಕೆ ಬಂದು ಹತ್ತಕ್ಕಂದ್ರೆ ಈಗ 4 ಮಂದಿ ಗೆಳತಿಯರು ಹೇಳ್ತಾರೆ. ಅವಾಗ ಅಂತಾಳೆ ಆಕೆ, ಏನು ಅಂತಾಳಪ್ಪ ಅಂದ್ರೆ, ನೀವು ನನಗೆ ಏನು ಕೊಡೋದು ಬೇಡ, ನೀವು ನನ್ನ ನೋಡಾಕ ಬಂದು ನನ್ನ ಜೋಡಿ ಕೂತು 4 ಮಾತು ಮಾತಾಡಕ್ಕೆ ಬಂದು ನನ್ನ ಮಗನಿಗೆ ಎತ್ತುಕೊಂಡ್ಕಂದು ಸಂತೋಷದಿಂದ ಕುಲುಕುಲು ಹತ್ತಕ್ಕಂದು ನಕ್ಕಂದು ಹೊಂಟಾರಲ್ಲ, ಇಂಥ ಸಂತೋಷ ನಾ ಎಲ್ಲೂ ಕಂಡಿಲ್ಲ ಹತ್ತಕ್ಕಂದು ಹೇಳ್ತಾಳೆ. ಇಂಥ ಗೆಳತಿಯರನ್ನ ಎಲ್ಲೂ ನೋಡಿಲ್ಲ, ಎಂಥವ್ರು ನಾ ಇನ್ನೂ ಹೊಡಮಾಡಿ ವಾಪಸ್ ನಾನು ನೋಡ್ತಿಂದ ಗೊತ್ತಿಲ್ಲ, ಎಂಥವ್ರು ನನಗೆ ಬೇಕು, ನೀವು ನನ್ನ ತಕ್ಕ ಸದಾ ಕಾಲ ಇರಬೇಕಂತಕ್ಕಂದು ಅವ್ರು ಹೇಳಿಕೊಡ್ತಾಳೆ. ಅವ್ರು ಅಂತಾರೋ, ಏನಿಲ್ಲ
ಮತ್ತು ಕಷ್ಟದಾಗ ನಾವು ನೀವು ನಮಗೆ ನೀವು ಆಗಬೇಕು ನಿಮಗೆ ನಾವು ಆಗಬೇಕು ಇಷ್ಟ ಆಯ್ತು ಜೀವನದೊಳಗೆ ತಿಳ್ಕೊಳ್ಳೋದು ಏನತ್ತಂದ್ರೆ ಅವ್ರಿಗೆ 4 ಮಾತು ಚಲೋ ಮಾತಾಡಿ ಹೇಳ್ಕೊಡ್ತಾರೆ. ನೀ ಎಳಬೇಡ, ದುಃಖ ತರಬೇಡ, ನಾವು ನಿನ್ನ ಹಿಂದದದು, ನಿನಗೆ ಏನೇ ಕಷ್ಟ ಬಂದರೂ ನಿನಗೇನೇ ದುಃಖ ಬಂದರೂ ನಮ್ಮ ಮುಂದೆ ಹೇಳ್ಕೊ, ಅವನು ಒಟ್ಟು ಸರಿಪಡಿಸ್ಕೊಂಡು ನಾವು ಹೊಕ್ಕು. ನೀನು ಅಂತ್ಯಕ್ಕೆ ಏನಾದರೂ ಇರಲಿಲ್ಲ ಅಂದ್ರೆ ಸಂತೋಷದಿಂದ ಕೇಳ್ತಬಾ, ಸಂಕೋಚದಿಂದ ಕೇಳ್ತಬಾ, ನಾವು ಅದನ್ನು ಏನು ನಮಗೆ ಸಾಧ್ಯ ಆಕತ್ತೆ ನಿನಗೆ ಕೊಡ್ತು. ಗಂಡ ಮಗನ ಹಡ್ದದೆ, ಆ ಗಂಡ ಮಗು ಸದಾ ಕಾಲ ನಿನ್ನ ನೆಳ್ಳಾಗಿರ್ಲತ್ತೆ ಕೆಂದ್ರೆ ಇವರೆಲ್ಲರೂ ಆರಾಧನೆ ಮಾಡಿಕೊಂಡು ಆರಿಸ್ಕೊಂಡು ಹೇಳಿಕೊಟ್ಟು ಹೋಗ್ತಾರೆ ಅವರು.